ಕಾರ್ ನಿಲ್ಸಿ ನಿಲ್ಸಿ, ಬೇಗ ನಿಲ್ಸಿ. ನನ್ಗೊಂದ್ ಬುಗ್ರಿ ಕೊಡ್ರ? ಸಿಂಧು ಅವರೇ, ನಿಮ್ಗೂ ಬುಗ್ರಿ ಆಡಕ್ ಬರತ್ತಾ? ಹಾ ಹೌದು, ಬರುತ್ತೆ. ಈಗ ನೋಡಿ ಹೆಂಗ್ ಹೊಡಿತೀನಿ ಅಂತ. ಸಿಂಧು ಅವರೇ, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು? ನಮ್ ದೇಸಿ ಆಟ ನಮ್ ರಕ್ತದಲ್ಲೇ ಇದೆ. ಬನ್ನಿ ನೀವು ಆಡಿ. ಇಲ್ಲ ಇಲ್ಲ, ನಂಗ್ ಬರಲ್ಲ. ಅಯ್ಯೋ, ಹೇಳ್ಕೊಡಕ್ ನಾನ್ ಇದೀನಲ್ಲ. ಬುಗ್ರಿ ಕೊಡ್ರ? ಸರಿ, ಹೋಗ್ಲಿ ಬಿಡಿ, ಇನ್ನೊಂದ್ಸಲ ಟ್ರೈ ಮಾಡಿ. ಓಕೆ. ಈ ತರ ಹಿಂಗ್ ಹಿಡ್ಕೊಂಡು ಈ ತರನಾದ್ರೂ ಬಿಡ್ಬೋದು, ಇಲ್ಲಾಂದ್ರೆ ಈ ತರನಾದ್ರೂ ಬಿಡ್ಬೋದು. ಏನ್ರೋ? ಇನ್ನೊಂದ್ಸಲ ಟ್ರೈ ಮಾಡಿ. ಸರಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾನು ಹೇಳ್ಕೊಡ್ತೀನಿ. ನೋಡಿ, ಈಗ ಬಿಡ್ತೀನಿ. ಇದಾಗಲ್ಲ ಸಿಂಧು ಅವರೇ. ಸರಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಬನ್ನಿ ಹೋಗೋಣ. ಬಾಯ್ ಕಣ್ರೋ, ಬಾಯ್ ಬಾಯ್ ಬಾಯ್. ಬಾಯ್. ಭವಾನಿ, ಯಾಕೆ ವಾಪಸ್ ಹೋಗ್ತಿದ್ಯಾ? ಅದು ಅತ್ತೆ. ಪರವಾಗಿಲ್ಲ, ಹೇಳು ಹೇಳು ಭವಾನಿ, ಏನ್ ವಿಷಯ? ಅತ್ತೆ, ನಾನು ಹೇಳೋದನ್ನ ನೀವು ತಪ್ಪಾಗಿ ತಗೋಬಾರ್ದು. ಅದೇನು ಅಂತ ಮೊದಲು ಹೇಳು. ಅದು ಲಕ್ಷ್ಮಿ ಅಕ್ಕನ್ನ ಮನೆ ಬಿಟ್ಟು ಕಳ್ಸೋದು ಬೇಡ ಅನ್ಸುತ್ತೆ ಅತ್ತೆ. ಅವ್ರಿಲ್ಲೇ ಇರ್ಲಿ. ಅಂದ್ರೆ ನಾನ್ ತಗೊಂಡಿದ್ ನಿರ್ಧಾರ ತಪ್ಪು ಅಂತ ಹೇಳ್ತಿದ್ಯಾ, ಅಥವಾ ನನ್ನನ್ ಸರಿ ಮಾಡ್ತಿದ್ಯಾ? ಅಚ್ಚೋ, ಹಾಗಲ್ಲ ಅತ್ತೆ. ಲಕ್ಷ್ಮಮ್ಮ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವರಿಲ್ಲ ಅಂದ್ರೆ ನನಗೂ ಕಷ್ಟ ಆಗತ್ತೆ. ಅವ್ರೇನಾದ್ರೂ ಹೋದ್ರೆ ಮಗು ಬೇರೆಯವ್ರಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗತ್ತೆ. ಬೇರೆಯವ್ರು ಯಾರಾದ್ರೂ ಕೆಲ್ಸಕ್ಕೆ ಬಂದ್ರೆ ಅವ್ರದ್ದು ಹೇಗಿರ್ತಾರೋ ಏನೋ. ಸರಿ, ಈಗೇನ್ ಮಾಡ್ಬೇಕು ಅಂತಿದ್ಯಾ? ಸಾಧ್ಯ ಆದ್ರೆ ನೀವು ಲಕ್ಷ್ಮಿ ಅಕ್ಕನ್ ಕ್ಷಮಿಸ್ಬೋದಾ ಅತ್ತೆ? ಕ್ಷಮಿಸ್ಲಿಲ್ಲ ಅಂದ್ರೆ? ಪರವಾಗಿಲ್ಲ ಅತ್ತೆ, ನಿಮ್ಮ ಅತ್ತೆ ಕೊನೆ ನಿರ್ಧಾರ. ಈ ಮನೆಯಲ್ಲಿ ಏನ್ ನಡಿಬೇಕು, ಯಾರಿರ್ಬೇಕು, ಯಾರಿರ್ಬಾರ್ದು ಅನ್ನೋ ನಿರ್ಧಾರ ತಗೊಳ್ಳೋದಕ್ಕೆ